ನಮಸ್ಕಾರ. ಆಹಾರ, ಆರೋಗ್ಯ, ಅಧ್ಯಾತ್ಮ ಈ ಸಂಸ್ಕಾರದ ಬೆಳಕಿಗೆ ತಮ್ಮೆಲ್ಲರಿಗೂ ಸ್ವಾಗತ, ಸುಸ್ವಾಗತ. ಇವತ್ತು ನಮ್ಮೊಂದಿಗಿದ್ದಾರೆ ಡಾಕ್ಟರ್ ಭರತ್ ಎನ್. ಅವರು MD ಪೀಡಿಯಾಟ್ರಿಕ್ಸ್ ಮಾಡಿ ನಂತರ ನ್ಯೂನೆಟಾಲಜಿಯಲ್ಲಿ ಫೆಲೋಶಿಪ್ ಮಾಡಿದ್ದಾರೆ. ಅಂದ್ರೆ ನವಜಾತ ಶಿಶುಗಳ ರಕ್ಷಣೆ ಮಾಡೋದ್ರಲ್ಲಿ ವಿಶೇಷ ತರಬೇತಿಯನ್ನ ಪಡೆದಂಥವ್ರು. ಈಗ ಚಿನ್ಮಯ ಮಿಷನ್ ಆಸ್ಪತ್ರೆಯಲ್ಲಿ ಸೇವೆ ಸಲ್ಲಿಸ್ತಾ ಇದ್ದಾರೆ. ನವಜಾತ ಶಿಶು ಅಂತಂದ್ರೆ ನವಜಾತ ಶಿಶುಗೆ ಕಿವಿ ಕೇಳಿಸ್ತಾ ಇದೇನೋ, ಕಣ್ಣು ಕಾಣಿಸ್ತಾ ಇದೇನೋ ಇಲ್ಲೋ ಅಂತ ನಮ್ಗೆ ಗೊತ್ತಾಗೋದಿಲ್ಲ. ಆ ಮಗು ಹುಟ್ಟಿದಾಗ ನೋಡಕ್ಕೆ ಎಷ್ಟು ಸುಂದರವಾಗಿದೆ ಅಂತ ಮಾತ್ರ ನೋಡ್ತೀವಿ, ಕಣ್ಣಿನ ಬಗ್ಗೆ ಗಮನ ಕೊಟ್ಟಿರೋದಿಲ್ಲ. ಈ ಮಗುವಿನ ಕಣ್ಣಿನ ದೃಷ್ಟಿಗೂ ಮತ್ತೆ ದೊಡ್ಡವ್ರ ಕಣ್ಣಿನ ದೃಷ್ಟಿಗೂ ಏನ್ ವ್ಯತ್ಯಾಸ ಇದೆ? ಏನಾದ್ರೂ ವ್ಯತ್ಯಾಸ ಇದೆನಾ ಡಾಕ್ಟ್ರೆ? ಧನ್ಯವಾದಗಳು ಮೇಡಮ್ ಫಾರ್ ದ ಇಂಟ್ರಡಕ್ಷನ್. ಒಳ್ಳೆ ಪ್ರಶ್ನೆ ಕೇಳಿದ್ರಿ. ಆಕ್ಚುಲಿ ಈ ನವಜಾತ ಶಿಶುಗಳ ಮಕ್ಕಳ ಕಣ್ಣು ಅಂತ ಏನಿರುತ್ತೆ, ದೊಡ್ಡವ್ರ ಕಣ್ಣು ಇಲ್ಲ ಅಂದ್ರೆ ಒಂದು ದೊಡ್ಡ ಬೆಳೆದಿರೋ ಮಗುವಿನ ಕಣ್ಣಿಗೂ ತುಂಬಾ ಡಿಫರೆನ್ಸ್ ಇರುತ್ತೆ. ನವಜಾತ ಶಿಶುವಿನ ಮಗುವಿನ ವಿಷನ್ ಅಂತ ಏನ್ ಹೇಳ್ತೀವಿ ಅಂದ್ರೆ ದೃಷ್ಟಿಕೋನ, ಅವ್ರದ್ದು ದೃಷ್ಟಿಕೋನ ತುಂಬಾ ಚಿಕ್ಕದಾಗಿರುತ್ತೆ. ಮೀನ್ ಟು ಸೇ ಆ ಕಾಣಿಸೋದೆಲ್ಲ ತುಂಬಾ ಬ್ಲರ್ ಆಗಿರುತ್ತೆ, ಅಂದ್ರೆ ಕ್ಲಿಯರ್ ಆಗಿ ಏನು ಕಾಣಿಸ್ತಾ ಇರಲ್ಲ. ಅಂಡ್ ಕಾಣಿಸೋದನ್ನು ಸಹ ತುಂಬಾ ಹತ್ತದಲ್ಲಿರೋದು ಮಾತ್ರನೇ ಕಾಣಿಸ್ತಾ ಇರುತ್ತೆ. ಅಂದ್ರೆ ಒಂದು ಫೀಟ್ ಡಿಸ್ಟೆನ್ಸ್ ಅಲ್ಲಿ ಒಂದು 20 ತಾಯಿ ಮುಖ ಮಾತ್ರ ಕಾಣುತ್ತೆ, ಅದಕ್ಕೆ ತಾಯಿ ಮುಖ ಬಿಟ್ರೆ ಇನ್ನೇನು ಕಾಣೋದಿಲ್ಲ ಅಲ್ವಾ? ಎಕ್ಸಾಕ್ಟ್ಲಿ ಕೊಡಿಸುವಾಗ ಸ್ತನಪಾನ ಮಾಡುವಾಗ ತಾಯಿ ಮಗುವನ್ನ ಏನ್ ಕೈಯಲ್ಲಿ ಇಟ್ಕೋತಾರೆ, ಆ ಸ್ತನಪಾನ ಮಾಡುವಾಗ ಮಗು ಮೇಲೆತ್ತಿದ್ರೆ ತಾಯಿ ಮುಖ ಕಾಣ್ಬೇಕು. ಅದ್ರ ತರ ಸೃಷ್ಟಿಯಾಗಿರೋದ್ರಿಂದ ಅವ್ರಿಗೆ ಅಷ್ಟು ಮಾತ್ರನೇ ಕಾಣಿಸ್ತಾ ಇರುತ್ತೆ. ಸೊ ಒಂದು ಮೇನ್ ಇದು ಈ ವಿಷನ್ ನಾವು ಏನೇ ಕಾಣಿಸಿದ್ರು ಅಷ್ಟೇ ಗುರ್ತಿಟ್ಕೊಳ್ತಾರೆ ಅಂತ ಆಗಲ್ಲ. ಸೊ ಅವ್ರಿಗೆ ಎಲ್ಲ ಬ್ಲರ್ ವಿಷನ್ ಅಂತ ಏನ್ ಹೇಳ್ತೀವಿ ಆ ತರ ಇರುತ್ತೆ. ಇದು ಬರ್ತಾನೆ ಡೆವಲಪ್ ಆಗ್ತಾ ಹೋಗುತ್ತೆ. ಈಗ 6 ತಿಂಗಳಿಗೆ ಫೇಸ್ ಕ್ಲೀನ್ ಆಗಿ ಡಿಟೆಕ್ಟ್ ಆಗಕ್ ಸ್ಟಾರ್ಟ್ ಆಗುತ್ತೆ. ಸೊ ಅವಾಗೇನೆ ನಾವು ಸ್ಟ್ರೇಂಜರ್ಸ್ ಆಂಗ್ಸೈಟಿ ಅಂತ ನೋಡ್ತೀವಿ. ಅಂದ್ರೆ ಹೊಸಬ್ರು ಕಾಣಿಸುವಾಗ ಭಯ ಪಡಕ್ ಸ್ಟಾರ್ಟ್ ಮಾಡೋದು 6 ತಿಂಗಳಿಗೆ. ಸೊ ಫೇಸ್ ಅನ್ನೋದು ಕ್ಲಿಯರ್ ಕಟ್ ಆಗಿ ಗೊತ್ತಾಗೋದು 6 ತಿಂಗಳಿಗೆ. ಅಂಡ್ 9 ತಿಂಗಳಾದ್ಮೇಲೆ ಟಾಟಾ ಬಾಯ್ ಬಾಯ್ ಅಂತ ಹೇಳ್ತಾರೆ. ಅವಾಗ ದೂರದ ಕೋನ ಅಂದ್ರೆ ಡೆಪ್ತ್ ಆಫ್ ಪರ್ಸೆಪ್ಷನ್ ಅಂತ ಏನ್ ಹೇಳ್ತೀವಿ, ಅದು ಡೆವಲಪ್ಮೆಂಟ್ ಆಗೋದು 9 ತಿಂಗಳಿಗೆ. ತಂದೆ ತಾಯಿ ದೂರ ಹೋಗ್ತಿದ್ದಾರೆ, ಟಾಟಾ ಹೇಳ್ತಿದ್ದಾರೆ ಅಂದ್ರೆ ಟಾಟಾ ಬಾಬಾ ಹೇಳೋದು 9 ತಿಂಗಳಿಗೆ. ಸೊ ಇವನ್ ಆ ಡೆವಲಪ್ಮೆಂಟ್ ಸಹ ಇದಕ್ಕೆ ಕೋಇನ್ಸೈಡ್ ಆಗುತ್ತೆ. ಸೊ ಇದೆಲ್ಲ ಸಹ ಮಗುವಿನ ವಿಷನ್ ಡೆವಲಪ್ಮೆಂಟ್ ಅನ್ನು ತಿಳಿಸುತ್ತೆ. ಒಂದೇ ಸತಿ ಎಲ್ಲ ಆಗಲ್ಲ. ಸೊ 1 by 1 ಏನೇ ಆಗುತ್ತೆ, ಅದು ನಮಗ್ ಗೊತ್ತಿರ್ಬೇಕು. ನೆಕ್ಸ್ಟ್ ಇನ್ನೊಂದೇನಂದ್ರೆ, ಹುಟ್ಟಿದ ತಕ್ಷಣ ಮಕ್ಕಳು ಯೂಶಲಿ ಕಣ್ಣು ಯಾವಾಗ್ಲೂ ಮುಚ್ಕೊಂಡಿರ್ತಾರೆ. ಕಾರಣ ಹೌದು. ಅಂಡ್ ಬ್ರೈಟ್ ಲೈಟ್ ಗೆ ಯಾವಾಗ್ಲೂ ಕಣ್ಣು ಮುಚ್ಕೊಳ್ತವೆ. ಕಾರಣ, ಈಗ ಫಾರ್ ಎಕ್ಸಾಂಪಲ್ ನಾವೇ ಒಂದು ಥಿಯೇಟರ್ ಒಳಗಡೆ ಕತ್ಲಿರುತ್ತೆ. ಆ ಕತ್ಲಿನ ವಾತಾವರಣದಿಂದ ಆಚೆ ಬಂದ್ರೆ ಇದ್ದಕ್ಕಿದ್ದಂಗೆ ಕಣ್ಣನ್ನು ಮುಚ್ತೀವಿ. ಹೌದು, ಅಂದ್ರೆ ಪ್ಯೂಪಿಲ್ಸ್ ಕನ್ಸ್ಟ್ರಿಕ್ಟ್ ಆಗ್ಬಿಡುತ್ತೆ, ನಮ್ಗೆ ಕುಕ್ಕುತ್ತೆ, ಕಣ್ಣು ಕುಕ್ಕುತ್ತೆ. ಹೌದು, ಕಣ್ಣು ಕುಕ್ಕುತ್ತೆ. ಅವರು 9 ತಿಂಗಳು ಹೊಟ್ಟೆ ಒಳಗಡೆ ಕತ್ಲಲ್ಲಿ ಇದ್ರು. ಅದಾದ್ಮೇಲೆ ಆಚೆ ಬಂದಿರ್ತಾರೆ. ಸೊ ಅವ್ರಿಗೆ ಫೋಟೋಫೋಬಿಯಾ ಅಂದ್ರೆ ಆ ಬೆಳಕು ಎಕ್ಸೆಸಿವ್ ಆಗಿರುತ್ತೆ. ನಾವ್ ಯಾವ್ದೇ ತರದ್ದು ಬೆಳಕು ಕೊಟ್ರು ಅವ್ರಿಗೆ ಅದು ಎಕ್ಸೆಸಿವ್ ಆಗಿರುತ್ತೆ, ಕಣ್ಣಿಗೆ ಆಗಲ್ಲ. ಸೊ ಇದು ಬಿಟ್ಟು ಕಣ್ಣಲ್ಲಿ ಯೂಶಲಿ ನಾವು ಕಾಣಿಸೋದು ಒಂದು, ನಾನ್ ಚೆಕ್ ಮಾಡೋದು ಜಾಂಡಿಸ್ ಚೆಕ್ ಮಾಡ್ತೀನಿ ಕಣ್ಣಲ್ಲಿ. ಯೂಶಲಿ ಪೇರೆಂಟ್ಸ್ ಹೇಳ್ತಾರೆ ನ್ಯೂ ಬಾರ್ನ್ ಬೇಬಿಗಳಿಗೆ ಜಾಂಡಿಸ್ ಬರೋದು ಸಾಮಾನ್ಯ. ಹೌದು, ಸಾಮಾನ್ಯ. ಫಿಸಿಯೋಲಜಿಕಲ್ ಅದನ್ನು ಒಂದ್ಸಲ ಡಿಸ್ಕಸ್ ಮಾಡೋಣ ಖಂಡಿತ. ಹೌದು. ಅಂಡ್ ಇನ್ನೊಂದೇನಂದ್ರೆ, ಯೂಶಲಿ ತೊಂದರೆ ಅಂತ ಬರೋದು ನನಗೆ ಔಟ್ ಪೇಷಂಟ್ ವಿಭಾಗದಲ್ಲಿ ಕಣ್ಣು, ನಮ್ದು ಮಗುದು ಕಣ್ಣು ಒಂದೊಂದು ಕಡೆ ಇದೆ ಅಂತ ಬರ್ತಾರೆ. ಸ್ಕ್ವಿಂಟ್ ಅಂತ. ಫಸ್ಟ್ 3 months ಅಲ್ಲಿ ಏನಾಗುತ್ತೆ, 2 ಕಣ್ಣಿನ ಮಸಲ್ಸ್ ಮೂವ್ಮೆಂಟ್ ಕೋಆರ್ಡಿನೇಟೆಡ್ ಆಗಿರಲ್ಲ. ಸೊ ಅದು ಒಂದೊಂದ್ ಕಡೆ ಇರುತ್ತೆ. ಸೊ ಅದು ನಾರ್ಮಲಿನೇ ತಂದೆ ತಾಯಂದ್ರಿಗೆ ಏನ್ ಅನ್ಸುತ್ತೆ, ಅದು ಒಳ್ಳೆ ಭಯ ಪಡ್ಬೇಕಾಗಿಲ್ಲ. ಅಯ್ಯೋ ಕಣ್ಣು ಮೆಳ್ಳಗಣ್ಣು ಅಂತ ಭಯ ಪಡ್ಬೇಕಾಗಿಲ್ಲ. ಅದನ್ನ ನಾವು ವ್ಯಾಂಡ್ರಿಂಗ್ ಐಸ್ ಅಂತ ಹೇಳಿ ಕರ್ಕೊಂಡ್ ಬರ್ತಾರೆ. ಸೊ ಅದು ಫಸ್ಟ್ 3 to 4 months ಅಲ್ಲಿ ಅದು ಕಾಮನ್ ಆಗಿರುತ್ತೆ, ಅದು ತೊಂದರೆ ಅಲ್ಲ ಅಂತ. ಇದು ನಮ್ ಕಾಮನ್ ಡಿಫರೆನ್ಸಸ್ ಬಿಟ್ವೀನ್ ಒಂದು ನವಜಾತ ಶಿಶುವಿನ ಕಣ್ಣಿಗೂ ಮತ್ತೆ ಬೇರೆ ದೊಡ್ಡವರ ಕಣ್ಣಿಗೂ ಇರುವಂತ ಡಿಫರೆನ್ಸಸ್ ಆಗಿರುತ್ತೆ ಮೇಡಮ್, ವ್ಯತ್ಯಾಸ. ಹಾಗಾದ್ರೆ ಯಾವ ವಯಸ್ಸಿಗೆ ಆ ಮಗುಗೆ ನಾವು ಟೆಸ್ಟ್ ಮಾಡಿಸ್ಬೇಕು? ಯಾಕಂತಂದ್ರೆ ನೆಗ್ಲೆಕ್ಟ್ ಮಾಡ್ಲೂಬಾರ್ದು, ಆಮೇಲೆ ಓವರ್ ಆತಂಕನೂ ಬೇಕಾಗಿಲ್ಲ. ಯಾವಾಗ ಪರೀಕ್ಷೆ ಮಾಡಿಸ್ಬೇಕು, ಏನ್ ಮಾಡ್ಬೇಕು ಅಂತ ತಿಳಿಸಿ. ಖಂಡಿತ ಮೇಡಮ್, ತುಂಬಾ ಒಳ್ಳೆ ಪ್ರಶ್ನೆ ಆಕ್ಚುಲಿ. ಯಾಕೆ ಅಂದ್ರೆ ನಮ್ಮಲ್ಲಿ
ಕಣ್ಣಿನ ಟೆಸ್ಟ್ ಅನ್ನೋದೇನಿದೆ, ಮಕ್ಕಳಲ್ಲಿ ಕಣ್ ಟೆಸ್ಟ್ ಅನ್ನೋದು ಇರುತ್ತಾ ಅಂತ ನಮ್ಗೆ ಗೊತ್ತೇ ಇರಲಿಲ್ಲ. ಹೌದು ಸೊ ಹೌದು ಎಷ್ಟೊಂದು ಪೇರೆಂಟ್ಸ್ ಗೊತ್ತೇ ಇರಲಿಲ್ಲ. ಹೌದು. ಸೊ ಈಗ್ಲೂ ಅಷ್ಟೇ ಕೇಳ್ತಾರೆ ಮಾಡಿಸ್ಬೇಕಾ ಏನು ಅಂತ. ಒಂದು ಹುಟ್ಟಿದಾಗ ನಾವು ನವಜಾತ ಶಿಶು ತಜ್ಞರು ಮಗುಗೆ ರೆಡ್ ರಿಫ್ಲೆಕ್ಸ್ ಅಂತ ಚೆಕ್ ಮಾಡ್ತೀವಿ. ಎರಡೂ ಕಣ್ಣನ್ನ ಕೆಟರಾಕ್ಟ್ ಇಲ್ಲ ಮತ್ತೆ ಒಳಗಡೆ ಇರೋ ರೆಟಿನಾ ಹೆಲ್ತಿ ಆಗಿದೆ ಅಂತ ಹೇಳೋದು ರೆಡ್ ರಿಫ್ಲೆಕ್ಸ್ ಆಗಿರುತ್ತೆ. ಅದು ಹುಟ್ಟಿದಾಗ ಮಾಡುವಂತ ಟೆಸ್ಟ್ ಆಗಿರುತ್ತೆ. ಈ ಹುಟ್ಟಿದಾಗ ಮಾಡುವಂತ ಟೆಸ್ಟ್ ನ ನಾವು ಪ್ರತಿ ವೆಲ್ ವಿಸಿಟ್ ಅಂದ್ರೆ ಬೇಬಿ ವ್ಯಾಕ್ಸಿನೇಷನ್ ಏನ್ ಬರುತ್ತೆ ಹತ್ತತ್ರ 6 ತಿಂಗಳವರೆಗೂ ಇದನ್ನ ನಾವು ಚೆಕ್ ಮಾಡ್ತಾ ಇರ್ತೀವಿ. ಒಳಗಡೆ ಏನಾದ್ರು ತೊಂದ್ರೆ, ಬೇರೆ ಔಟ್ಸೈಡ್ ಏನಾದ್ರು ತೊಂದರೆ ಕಾಣ್ತಾ ಇದೆಯಾ, ಇಲ್ಲ 3 ತಿಂಗಳಾದ್ಮೇಲೂ ಸಹ ಮಗುದು ಕಣ್ಣು ದೃಷ್ಟಿಕೋನ ಈ ವ್ಯಾಂಡ್ರಿಂಗ್ ಐಸ್ ಅಂತ, ಅಂದ್ರೆ ಅಲ್ಲೊಂದು ಇಲ್ಲೊಂದು ಕಾಣಿಸ್ತಾರೋ ಲುಕಿಂಗ್ ಲಂಡನ್ ಟಾಕಿಂಗ್ ಟೋಕಿಯೋ ಅಂತ ಆ ಕಡೆಗೊಂದು ಈ ಕಡೆಗೊಂದು ಹೋಗಿರುತ್ತೆ. ಹೌದು ಮೇಡಮ್. ಸೊ ಆತರ ಏನಾದ್ರು ಲಕ್ಷಣಗಳಿದೆಯಾ ಅಂತ 6 ತಿಂಗಳವರೆಗೂ ನಾವು ನೋಡ್ತಾ ಇರ್ತೀವಿ. ಈಗ 1 ಇಯರ್ ಆದ್ಮೇಲೆ ಕೆಲವೊಂದಷ್ಟು ಇನ್ಸ್ಟ್ರೂಮೆಂಟ್ಸ್ ಅನ್ನೋದು ಬಂದಿದಾವೆ. ವೈಡ್ ಸ್ಪ್ರೆಡ್ ಯೂಸ್ ತುಂಬಾ ಕಡಿಮೆ. ಆ ತರದ ಎಲೆಕ್ಟ್ರಾನಿಕ್ ಇನ್ಸ್ಟ್ರೂಮೆಂಟ್ಸ್ ಇವನ್ ಇಂಡಿಯಾದಲ್ಲೂ ಸಹ ವೈಡ್ ಸ್ಪ್ರೆಡ್ ಯೂಸಸ್ ಇಲ್ಲ. ಬಟ್ 3 ಇಯರ್ಸ್ ಮೇಲ್ಪಟ್ಟಿರೋ ಮಕ್ಕಳಿಗೆ ವಿಜುವಲ್ ಅಕ್ಯೂಟಿ ಅಂತ ನಮ್ಗೆ ಏನ್ ಚೆಕ್ ಮಾಡ್ತಾರೆ, ಈಗ ನಾನು ಸ್ಪೆಕ್ಟಕಲ್ಸ್ ಯೂಸ್ ಮಾಡ್ತಾ ಇದ್ದೀನಿ, ನನ್ಗೆ ಹೆಂಗೆ ವಿಷನ್ ಚೆಕ್ ಮಾಡ್ತಾರೆ 3 ವರ್ಷ ಆದ್ಮೇಲೆ ಕೋಆಪರೇಟ್ ಮಾಡುವಂತ ಮಕ್ಕಳಲ್ಲಿ, ಅಂದ್ರೆ ಕೇಳಿದ ಅಡ್ವೈಸ್ ನ ಫಾಲೋ ಮಾಡುವಂತ ಮಕ್ಕಳಲ್ಲಿ ವಿಷನ್ ಟೆಸ್ಟಿಂಗ್ ಪಾಸಿಬಲ್ ಆಗಿರುತ್ತೆ 3 ವರ್ಷದ ಮೇಲ್ಪಟ್ಟಿರೋ ಮಕ್ಕಳಿಗೆ. ಸೊ ಇದು ವಿಷನ್ ಟೆಸ್ಟಿಂಗ್ ಅನ್ನೋದು ಈ ತರ ನಾವು ಫಾಲೋ ಅಪ್ ಮಾಡ್ತೀವಿ. ಇವನ್ ವೆಲ್ ವಿಸಿಟ್ಸ್ ಅಲ್ಲೂ ಸಹ ಇಲ್ಲ, ಎಸ್ಪೆಷಲಿ ಪೇರೆಂಟಲ್ ಕನ್ಸರ್ನ್ಸ್ ಇತ್ತು, ನನಗೂನು ನನ್ನ ವೈಫ್ ಇಬ್ಬರಿಗೂ ವಿಷನ್ ಪ್ರಾಬ್ಲಮ್ ಇದೆ, ಫ್ಯಾಮಿಲಿ ಹಿಸ್ಟ್ರಿ ಆಫ್ ವಿಷನ್ ಪ್ರಾಬ್ಲಮ್ ಇದೆ ಅಂದವಾಗ ನಾವು ವಿಜುವಲ್ ಅಕ್ಯೂಟಿ ಅಡ್ವೈಸ್ ನ ನಾವು ಯೂಶಲಿ ಕಳಿಸ್ತೀವಿ. ಅಂಡ್ 3 ಇಯರ್ಸ್ ಆದ್ಮೇಲೆ ನೀವು ಫಾರ್ಮಲ್ ಟೆಸ್ಟಿಂಗ್ ಅನ್ನು ಮಾಡಿಸಿ ಅಂತ ಹೇಳ್ತೀವಿ. ಓಕೆ. ಆಮೇಲೆ ಕೆಲವೊಂದ್ಸಲ ಏನಂದ್ರೆ ಮಕ್ಕಳಿಗೆ ಪಿಸ್ರೆ ಬರಕ್ ಶುರು ಆಗತ್ತೆ, ಒಂಥರ ಕೀವನೋ ಇದು ಬಂದಂಗೆ ಕಣ್ಣಿಂದ ಇದರಲ್ಲಿ ಬಂದಿರುತ್ತೆ. ಆವಾಗ ಆತಂಕ ಆಗತ್ತೆ, ಏನಾದ್ರೂ ಇನ್ಫೆಕ್ಷನ್ ಆಗಿದೆನಾ, ಇನ್ನೇನಾದ್ರೂ ಆಗಿದೆನಾ ಅಂತ ಆತಂಕ ಶುರು ಆಗತ್ತೆ. ಅದು ಯಾಕಾಗತ್ತೆ ಅಂತ? ಸಾಮಾನ್ಯವಾಗಿ ಈ ಕಣ್ಣಲ್ಲಿ ನೀರ್ ಬರೋದು, ಇಲ್ಲ ಪಿಸ್ರೆ ಬರೋದು, ಇಲ್ಲ ಕಣ್ಣಲ್ಲಿ ನೀರ್ ಬಂದಂಗ ಆಗೋದು ಅಂತ ಏನ್ ಹೇಳ್ತಾರೆ, ಅದು ಒಂದು ನಾವು ನೋಡಿರೋಂಗೆ ಒಂದು ಇನ್ಫೆಕ್ಷನ್ ಅಂತ ಹೇಳ್ತೀವಿ. ಇನ್ನೊಂದು ಇನ್ಫೆಕ್ಷನ್ ಇಲ್ದಿರೋದ್ರೂ ಈ ತರ ಆಗುತ್ತೆ. ಅದನ್ನ ನಾವು ಕಣ್ಣಿಗೂ ಮತ್ತೆ ಮೂಗು ಒಂದು ಟ್ಯೂಬ್ ಇರುತ್ತೆ, ಅದನ್ನ ನೇಸೋ ಲೇಕ್ರೆಮಲ್ ಡಕ್ಟ್ ಅಂತ ಹೇಳ್ತೀವಿ ನಾವು. ಸೊ ಅದ್ರದ್ದು ಏನಾದ್ರೂ ಬ್ಲಾಕ್ ಆದ್ರೆ, ಈ ತರ ನೀರು ಬರ್ತಾ ಇರೋದು, ಅಂದ್ರೆ ನೀರು ಕಣ್ಣಿಂದ ಮೂಗ್ ಹೋಗ್ಬೇಕಾಗಿರೋದು ಬ್ಲಾಕ್ ಆಗ್ಬಿಡುತ್ತೆ. ಸೊ ಬ್ಲಾಕ್ ಆದಾಗ ಆ ನೀರದು ಯಥೇಚ್ಛವಾಗಿ ನೀರು ಪ್ರೊಡ್ಯೂಸ್ ಆಗಿ ಅದು ಆಚೆ ಬರ್ತಾ ಇರುತ್ತೆ. ಸೊ ನೇಸೋಲೇಕ್ರೆಮಲ್ ಡಕ್ಟ್ ಅಬ್ಸ್ಟ್ರಕ್ಷನ್ ಅಂತ ಹೇಳಿ. ಬಟ್ ಅದು ನೀರಿರುತ್ತೆ, ಬಟ್ ಗಟ್ಟಿ ಪದಾರ್ಥ ಬಂದ್ರೆ ಅದು ಖಂಡಿತ ಮೇಡಮ್, ಈ ಬ್ಲಾಕ್ ಆದವಾಗ ನೀರು ನಿಂತು ಏನಾಗುತ್ತೆ, ಇನ್ಫೆಕ್ಷನ್ ಆಗ್ಬಿಡುತ್ತೆ. ನಿಂತು ನೀರು ಹೇಗೆ ಕೊಳೆಯುತ್ತೋ ಹಾಗೆ ಇಲ್ಲಿ ಹರಿದು ಹೋಗದೆ ಇದ್ರೆ ಅದು ಇನ್ಫೆಕ್ಷನ್ ಆಗುತ್ತೆ. ಬೇರೆ ಕೈ ಮುಟ್ಟುವಂತ ಕೈ ಗಲೀಜಾಗಿದ್ರು ಸಹ ಇನ್ಫೆಕ್ಷನ್ ಆಗೋ ಚಾನ್ಸಸ್ ಇದ್ದೇ ಇರುತ್ತೆ. ಸ್ನಾನ ಮಾಡಿಸುವಾಗ, ಮುಖ ಒರೆಸುವಾಗ ಅವ್ರ ಕೈಗಳು ಗಲೀಜಾಗಿದ್ರೆ ಕೈಯಿಂದ ರೋಗಾಣುಗಳು ಅಲ್ಲಿಗೆ ಹೊಟ್ಟೋಗತ್ತೆ ಅಂತ ಹೇಳ್ತಾ ಇದ್ದೀರಾ? ಹೌದು. ಸೊ ಇನ್ನೊಂದು ಕಾರಣ ಬಂದು ಈ ನಾವು ಸುರ್ಮ, ಕಾಜಲ್ಲು, ಇಲ್ಲ ಕಾಟಿಗೆ ಅದೊಂದು ಕಾರಣ. ಏನಂತಂದ್ರೆ ಈ ಕಾಟಿಗೆಯಲ್ಲಿ ಕೆಲವೊಂದಷ್ಟು ಹೆವಿ ಮೆಟಲ್ಸ್ ಇರ್ತವೆ ಅಂತ, ಅದು ಏಂದ್ರಲಿಂದಾನು ಮಾಡಿರ್ಲಿ. ಬಟ್ ಹಳೆ ಕಾಲದಲ್ಲಿ ಮನೆಯಲ್ಲೇ ಮಾಡ್ತಾ ಇದ್ರು, ಕೆಳಗಡೆಗೆ ಒಂದು ದೀಪ ಇಟ್ಬಿಟ್ಟು ಎಲೆ ಇಟ್ಟು ಬೆಣ್ಣೆ ಹಚ್ಚಿಬಿಟ್ಟು ಅದನ್ನ ಮಾಡ್ತಾ ಇದ್ರು. ಅದೇನು ಆಗ್ತಾ ಇರ್ಲಿಲ್ಲ. ಬಟ್ ಇದು ಕೊಂಡ್ಕೊಂಡು ಬಂದಿರೋದು ಅಷ್ಟು ಇದಾಗಿರೋದಿಲ್ಲ, ಅದರಲ್ಲಿ ಮೆಟಲ್ಸ್ ಇರುತ್ತೆ. ಈಚ್ ಪೇಷಂಟ್ ಇಸ್ ಡಿಫರೆಂಟ್, ಈಚ್ ಬೇಬಿ ಇಸ್ ಡಿಫರೆಂಟ್ ಅನ್ನೋಂಗೆ ಒಂದು ಮಗು ಹೋಗುತ್ತೆ, ಒಂದು ಮಗು ಹೋಗಲ್ಲ ಮೇಡಮ್. ಸೊ ಇರಿಟೆಂಟ್ ಆಗ್ಬಿಡುತ್ತೆ. ಸೊ ಅದರಿಂದ ಕಂಜಂಕ್ಟಿವೈಟಿಸ್ ಅಥವಾ ಪಿಂಕ್ ಐ ಅಂತ ಹೇಳ್ತೀವಿ, ಮೆಡ್ರಾಸ್ ಐ ಅಂತ. ಸೊ ನಾವು ಸಹ ಆಂಟಿಬಯೋಟಿಕ್ ಡ್ರಾಪ್ಸ್ ಅನ್ನ ಕೊಡ್ತೀವಿ ಮೇಡಮ್. ಸೊ ಇದು ಕೆಲವೊಂದು ಕಾರಣಗಳು ಏನು, ಈ ಕಣ್ಣಲ್ಲಿ ತುಂಬಿಕೊಳ್ಳೋದು, ಈ ಪಸ್ತರ ತುಂಬಿಕೊಳ್ಳೋದಕ್ಕೆ ಅಂಡ್ ಏನ್ ಮಾಡಬಹುದು ಅನ್ನುವಂತ ಪ್ರಶ್ನೆ ಇರುತ್ತೆ ಪೇರೆಂಟ್ಸ್ ಅಲ್ಲಿ. ಒಂದು ಐ ಮಸಾಜ್, ಒಂದು 5 ರಿಂದ 10 ಸಲ ಮಸಾಜ್ ಮಾಡಿ ಅಂತ ಹೇಳ್ತೀವಿ. ಜಾಸ್ತಿ ಬೇಕಾಗಲ್ಲ, ಯಾಕಂದ್ರೆ ಬರೀ ಅದೇ ಕೆಲ್ಸದಲ್ಲಿ ಕೂತ್ಕೋತಾರೆ ಅಂತ ಹೇಳ್ತೀವಿ. ಅಂಡ್ ಬರೋ ಡಿಸ್ಚಾರ್ಜ್ ಅಂತ ಏನಿರುತ್ತೆ, ಅಂದ್ರೆ ಈಗ ನಮ್ಗೂ ಅಷ್ಟೇ ಕಣ್ಣಲ್ಲಿ ನಾವು ಅಷ್ಟೇ ಪ್ರತಿದಿನ ಒಂದು ಕ್ಲೀನ್ ಬಟ್ಟೆ ತಗೊಂಡು, ಕಾಟನ್ ಬಟ್ಟೆ ಅದನ್ನ ಮಾಡ್ಕೊಂಡು ಈ ಕಡೆ ಸ್ಟೆರೈಲ್ ಕಾಟನ್ ತಗೊಂಡ್ಬಿಟ್ಟು ಅದನ್ನು ಕೂಡ
ಒರೆಸ್ಬೋದಲ್ವಾ ಅದರಿಂದ? ಹೌದು ಮೇಡಮ್, ಅಂದ್ರೆ ಈಗ ಕಾಟನ್ ಫೈಬರ್ಸ್ ಇರುತ್ತೆ ಅಂತ ಹಾ, ಜನ ಅದನ್ನ ಸರಿ ಸರಿ, ಹೌದು ಹೌದು ಆ, ಹೌದು. ಭಯ ಪಡ್ತಾರೆ. ಒಂದಷ್ಟು ಕ್ಲೀನ್ ಕಾಟನ್ ಕ್ಲಾತ್ ತಗೊಂಡು ಹ್ಮ್. ವೈಪ್ ಮಾಡೋದು, ಈ ಕಡೆಯಿಂದ ಈ ಕಡೆಗೆ ವೈಪ್ ಮಾಡಿ ಅಂತ ಹೇಳ್ತೀವಿ. ಅಂದ್ರೆ ಈ Okay. ಸೈಡ್ ಮಧ್ಯದಿಂದ ವೈಪ್ ಹೊರಗಡೆಗೆ ಹೋಗ್ಬೇಕು. ಹೊರಗಡೆ, ಒಳಗಡೆಯಿಂದ ಹಣ್ಣನ್ನು ಶುಚಿಯಾಗಿ ಇಟ್ಕೋಬಹುದು. ಓಕೆ, ತುಂಬಾ ತುಂಬಾ ಧನ್ಯವಾದಗಳು ಡಾಕ್ಟರ್ ಭರತ್ ಅವರೇ. ಅಜ್ಜಿಗಳು ಕೂಡ ಇದನ್ನ ತಕೊಂಡ್ಬಿಟ್ಟು ಮಗು ಹುಟ್ಟಿದಾಗ ಸಂತೋಷದ ಜೊತೆಗೆ ಅದನ್ನ ಸುರಕ್ಷಿತವಾಗಿ ಇಟ್ಕೊಳ್ಳೋದು, ಕಾಳಜಿ, ಕಣ್ಣನ್ನ ನೋಡ್ಕೊಳ್ಳೋದು ಕೂಡ ಬಹಳ ಮುಖ್ಯ ಆಗತ್ತೆ. ಕಣ್ಣಿನ ಧನ್ಯವಾದಗಳು. ಕಾಳಜಿ. ನಮಸ್ಕಾರ. ಹೌದು. ಹೌದು, ನಮಸ್ಕಾರ.